ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಯಾರು ನಿನ್ನ ಜೊತೆ ಹೃದಯದಿಂದ ಮಾತನಾಡುತ್ತಾರೋ ಅವರ ಜೊತೆ ಬುದ್ಧಿವಂತಿಕೆಯಿಂದ ಮಾತನಾಡಬೇಡಿ, ಹೃದಯದಿಂದಲೇ ಮಾತನಾಡಿ. ಭಗವದ್ಗೀತೆಯಲ್ಲಿ ಏನಿದೆ ಎನ್ನುವುದಕ್ಕಿಂತ ಏನಿಲ್ಲ ಎಂದು ಯೋಚಿಸಬೇಕು, ಏಕೆಂದರೆ ಇಡೀ ಪ್ರಪಂಚವೇ ಭಗವದ್ಗೀತೆಯಲ್ಲಿದೆ. ನಾನು ಎಂಥವನು, ನಾನು ಒಳ್ಳೆಯವನೋ ಕೆಟ್ಟವನೋ, ಇನ್ನೊಬ್ಬ ಒಳ್ಳೆಯವನೋ ಕೆಟ್ಟವನೋ ಇದು ಅರ್ಥವಾಗಬೇಕಾದರೆ ಜೀವನದಲ್ಲಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ತಿಳಿಯಬೇಕಾದರೆ ಭಗವದ್ಗೀತೆ ಓದಲೇಬೇಕು. ಸತ್ಯ ಹೇಳುವವರಿಗಿಂತ ಸತ್ಯವನ್ನು ಒಪ್ಪಿಕೊಳ್ಳುವವನು ಶ್ರೇಷ್ಠನಾಗುತ್ತಾನೆ. ಅರ್ಥ, ಬೇರೆಯವರ ಅನಾಚಾರವನ್ನು ಸ್ಪಷ್ಟ ರೂಪದಲ್ಲಿ ಸತ್ಯ ಹೇಳುವವನು ತನ್ನ ಅನಾಚಾರವನ್ನು ಅಸ್ಪಷ್ಟ ರೂಪದಿಂದ ಅಸತ್ಯ ಹೇಳಿದರೆ ಬೇರೆಯವರ ಅನಾಚಾರದ ಬಗ್ಗೆ ಮಾತನಾಡುವುದಕ್ಕೆ ಯೋಗ್ಯನಲ್ಲ. ನಮ್ಮ ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರು ಇರಬೇಕು. ರಣರಂಗಕ್ಕೆ ಇಳಿಯದೆ ಗೆಲುವು ತಂದ ಕೃಷ್ಣ, ಸೋಲು ನಿಶ್ಚಿತವಾದರೂ ಕೈ ಬಿಡದ ಕರ್ಣ. ನಿನ್ನ ಹೊಗಳುತ್ತಾರೆಂದು ಸಂತೋಷ ಪಡಬೇಡ, ನಿನ್ನ ತುಳಿಯುವ ಕೆಲಸ ಒಳಗೊಳಗೆ ನಡೆಯುತ್ತಿರುತ್ತದೆ. ಯೋಗದಲ್ಲಿ ಏನು ಇರುತ್ತೋ ಅದನ್ನು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ. ಉದಾಹರಣೆಗೆ, ಕೃಷ್ಣ ಸ್ವತಃ ತಾನೇ ಪರಮಾತ್ಮನಾಗಿದ್ದರೂ ಮಹಾಭಾರತದ ಯುದ್ಧದಲ್ಲಿ ಕುದುರೆ ಓಡಿಸುವ ಸಾರಥಿಯಾಗಿದ್ದ. ಕರ್ತವ್ಯದಿಂದ ದೂರ ಓಡಬೇಡಿ, ಅದರ ಪರಿಣಾಮ ಒಳ್ಳೆಯದಾಗದಿದ್ದರೂ ಸಹ ಅದನ್ನು ಪೂರ್ಣಗೊಳಿಸಿ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ, ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಿ. ಕೆಲವು ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿದೆ, ಫಲ ನಿಮ್ಮ ಕೈಯಲ್ಲಿ ಇಲ್ಲ. ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರಬೇಕು ಹೊರತು ಅವಶ್ಯಕತೆಯಿಂದ ಅಲ್ಲ. ದುರಾಸೆ ಬೇಡ, ದ್ವೇಷವನ್ನು ಸಾಧಿಸಬೇಡ, ಇತರರ ಏಳಿಗೆ ಕಂಡು ಅಸೂಹೆ ಪಡಬೇಡ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದು ಸಿಗುವುದಿಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚು, ಅದರ 2ರಷ್ಟು ನಿನಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಯಾರಲ್ಲಿಯೂ ಏನನ್ನು ಅಪೇಕ್ಷೆ ಮಾಡಬೇಡ, ಯಾಕೆಂದರೆ ಅಪೇಕ್ಷೆ ಅನ್ನುವುದು ಭಿಕ್ಷೆ ಬೇಡಿದ ಹಾಗೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಪರಿಚಯ ಆದರೆ ಆ ಸ್ನೇಹ ಎಷ್ಟು ದಿನ ಉಳಿಯುತ್ತೆ ಅಂತ ಗೊತ್ತಿಲ್ಲ. ಆದರೆ ಒಂದು ಮನಸ್ಸು ಇನ್ನೊಂದು ಮನಸ್ಸಿಗೆ ಪರಿಚಯ ಆದರೆ ಮಾತ್ರ ಆ ಪರಿಚಯ ಜೀವನ ಪೂರ್ತಿ ಇರುತ್ತೆ. ನಾವು ಮಾಡಿದ ಕರ್ಮದ ಫಲದಿಂದಲೇ ದುಃಖ ಸಿಗಬೇಕು ಎಂದೇನೂ ಇಲ್ಲ. ಕೆಲವೊಮ್ಮೆ ಲೆಕ್ಕಕ್ಕಿಂತ ಜಾಸ್ತಿ ಒಳ್ಳೆಯವರಾಗಿದ್ದರೂ ದುಃಖ ಅನುಭವಿಸಬೇಕಾಗುತ್ತದೆ. ತಾಪತ್ರಯ ಅತಿಯಾದರೆ ಅಮೃತವು ವಿಷವಾದಂತೆ. ಯಾರ ಬಾಳು ಬಾಳಲಾರದಷ್ಟು ಕಷ್ಟವಲ್ಲ, ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡಿ ಹೋಗಬೇಡ, ಅದನ್ನು ಎದುರಿಸು, ಅದನ್ನೇ ಬಾಳು. ಆಗ ಕಷ್ಟ ತಾನಾಗಿಯೇ ಎದರಿ ಹಿಂದೆ ಸರಿಯುವುದು. ನಿನ್ನನ್ನು ಕಳೆದುಕೊಳ್ಳಲು ಯಾರು ಭಯಪಡುತ್ತಾರೋ, ನಿನ್ನ ಮಾತಿಗೆ ಯಾರು ಗೌರವ ಕೊಡುತ್ತಾರೋ ಅಂಥವರನ್ನು ಪ್ರೀತಿಸು. ಆವಾಗ ಪ್ರೀತಿಗೊಂದು ಬೆಲೆ, ಮಾತಿಗೊಂದು ಅರ್ಥ. 100 ಮನಸ್ಸುಗಳ ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ. ತಡೆಯುವುದೇನು ಅದು ನೊಂದ ಮನಸ್ಸುಗಳ ನೀಡುವ ಶಾಪ. ಸಂಪತ್ತು, ವಸ್ತ್ರ, ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈಬಿಡಬಹುದು. ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿಯುತ್ತಾನೆ, ರಕ್ಷಿಸುತ್ತಾನೆ. ಜೀವನದಲ್ಲಿ ಈ 2 ಮುತ್ತುಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನಿಮ್ಮ ಗೆಲುವಿಗಾಗಿ ತಮ್ಮ ಜೀವನದಲ್ಲಿ ಸೋತವರು ತಂದೆ, ನಿಮ್ಮ ಗೆಲುವಿಗಾಗಿ ಕಂಡ ದೇವರಿಗೆಲ್ಲ ಸೆರಗೊಡ್ಡಿ ಬೇಡಿಕೊಂಡವರು
ತಾಯಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.